ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ಮನೆ ಗೃಹ ಪ್ರವೇಶಕ್ಕೆ 1 ಇಯರ್ ಆದಮೇಲೆ ಉಂಡಿಗೆನ ಹೊಡಿತಾ ಇದ್ದೀವಿ ಮನೆ ಆದಮೇಲೆ. ಸೊ ಆ್ಯಕ್ಚುಲಿ ಇದನ್ನು ತಗೊಳ್ಳೋ ಉದ್ದೇಶನೇ ಬೇರೆ ಇತ್ತು, ಬಟ್ ಇವಾಗ ಅನಿವಾರ್ಯ ಕಾರಣದಿಂದ ಉಂಡಿಗೆನ ಹೊಡಿತಾ ಇದ್ದೀನಿ. ಸೊ ಬನ್ನಿ, ಇದರಲ್ಲಿ ಇವಾಗ ಎಷ್ಟು ಅಮೌಂಟ್ ಇದೆ ಏನಿದೆ ಅಂತ ನೋಡೋಣ, ಓಕೆನಾ? ಈ ವಿಡಿಯೋ ಬಂದು ತುಂಬ ಇನ್ಫಾರ್ಮೇಷನ್ ಆಗಿರುತ್ತೆ. ವಿಡಿಯೋವನ್ನು ಕೊನೆ ತನಕ ನೋಡಿ, ಯಾಕಂದರೆ ನಾನು ಎಷ್ಟು ಅಮೌಂಟನ್ನು ಸೇವ್ ಮಾಡಿದ್ದೀನಿ, ಜೊತೆಗೆ ಹೇಗೆಲ್ಲ ಸೇವ್ ಮಾಡಿದೆ ಅನ್ನೋದು ವಿಡಿಯೋ ಆಗಿರುತ್ತೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಅಮೌಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಎಕ್ಸ್ಪೆಷಲಿ ಮನುಷ್ಯ ಬದುಕಬೇಕಂದ್ರೆ ಪ್ರಮುಖವಾದ ಒಂದು ವಿಚಾರಗಳಲ್ಲಿ, ವಸ್ತುಗಳಲ್ಲಿ ಈ ಹಣ ಕೂಡ ತುಂಬ ಪಾತ್ರವನ್ನು ವಹಿಸುತ್ತೆ. ನಾವು ನಮ್ಮ ಜೀವನ ನಡೆಸಬೇಕಾದ್ರೆ ಪ್ರತಿ ಸಾರಿನೂ ಖರ್ಚನ್ನೋದು ಇದ್ದೇ ಇರುತ್ತೆ. ಆ ಖರ್ಚಲ್ಲಿ ಒಂದಷ್ಟು ಅಮೌಂಟನ್ನು ಸೇವ್ ಮಾಡಿ ಇಟ್ಕೊಂಡ್ರೆ ಮುಂದೆ ಯಾವತ್ತಾದರೂ ಒಂದಿನ ನಮಗೆ ಅದು ಹೆಲ್ಪ್ ಆಗುತ್ತೆ ಅಲ್ವಾ? ಹಾಗಾಗಿ ನಾನು ಕೆಲಸ ಮಾಡ್ತಕ್ಕಂಥ ಟೈಮಲ್ಲಿ, ಅಂದರೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದಾಗ ಒಂದಷ್ಟು ಅಮೌಂಟನ್ನು ನಾನು ಆಗಾಗ 100, 500, 200, 400, 300 ಈ ಥರ ಎಲ್ಲ ಸೇವ್ ಮಾಡಿ ಇಡ್ತಾಯಿದ್ದೆ. ಕೊನೆಗೆ 20 ರೂಪಾಯಿ, 10 ರೂಪಾಯಿ ಅದು ಕೂಡ ಸೇವ್ ಮಾಡಿದ್ದಿದ್ದು ಇದೆ. ಅದರಲ್ಲಿ ನಾನು ಮನೆ ಗೃಹ ಪ್ರವೇಶಕ್ಕೆ ಹೊಸ ಮನೆ ಕಟ್ಟಿದ್ದಾದಮೇಲೆ ಒಂದು ಮುಖವಾಡ ಇರುತ್ತಲ್ಲ ದೇವ್ರದ್ದು, ಅಂದರೆ ಲಕ್ಷ್ಮೀ ದೇವಿದು ಮುಖವಾಡ ತೊಗೊಬೇಕು ಅಂತ ತುಂಬ ಆಸೆಯಿಂದ ಇತ್ತು. ಬಟ್ ಅನಿವಾರ್ಯ ಕಾರಣಗಳಿಂದ ತುಂಬ ಸಾಲ ಆಗಿ, ಜೊತೆಗೆ ಇನ್ನೇನು ಗೃಹ ಪ್ರವೇಶಕ್ಕೂ ಅಮೌಂಟ್ ಇಲ್ಲ ಅನ್ನೋ ಟೈಮಲ್ಲಿ ನಾನೇನು ಮಾಡಿದೆ ಅಂದರೆ ಈ ಉಂಡಿಗೆನ ಒಡೆಯಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು. ಸರಿ, ಇನ್ನೇನು ಉಂಡಿಗೆ ಎಲ್ಲ ತುಂಬಿತ್ತಲ್ವಾ, ಸರಿ ಎಷ್ಟು ಅಮೌಂಟ್ ಇರುತ್ತೆ ಅಂತ ಎಣಿಸ್ತಾ ಇರ್ಬೇಕಾರೆ ಕೊನೆಗೂ ಅಮೌಂಟೆಲ್ಲ ಎಣಿಸಿದಾಗ ಎಷ್ಟಾಯಿತು ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಎಲ್ಲ ಒಂದು ಹೆಣ್ಮಕ್ಳಿಗೆ ಏನು ಹೇಳ್ತೀನಿ ಅಂದರೆ, ಸೇವ್ ಮಾಡೋದು ಅಂದರೆ ಜೀವನದಲ್ಲಿ ಹುಟ್ಟಿದಾಗಿಂದ ಈವನ್ ಸಾಯೋ ತನಕ ಪ್ರತಿಯೊಂದು ಹಂತದಲ್ಲೂ ಅಮೌಂಟ್ ಅನ್ನೋದು, ದುಡ್ಡು ಅನ್ನೋದು ಬೇಕೇ ಬೇಕು. ಎಷ್ಟೋ ಕಷ್ಟಗಳಿರುತ್ತೆ, ಎಷ್ಟೋ ಆಸೆಗಳಿರುತ್ತೆ, ಹೇಗೆಲ್ಲ ಜೀವನ ಮಾಡ್ತಿರ್ತೀವಿ. ಕೆಲವೊಂದು ಸಲ ₹1 ಕೂಡ ಇರೋದಿಲ್ಲ. ಆದರೆ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ ತುಂಬ ಆಡಂಬರವಾಗಿ ಖರ್ಚು ಮಾಡಿಬಿಡ್ತೀವಿ, ಯಾವುದಕ್ಕೂ ಲೆಕ್ಕಾಚಾರನೇ ಸಿಗೋದಿಲ್ಲ. ಸೊ ಆ ಥರ ಟೈಮಲ್ಲೆಲ್ಲ ಏನು ಮಾಡಬೇಕು ಅಂದರೆ, ಇವಾಗ ನಮ್ಗೆ 1000 ಇದೆಯಾ, 1000 ನೆಸೆಸಿಟಿ ಇಲ್ಲದೇ ಇದ್ದಾಗ ಅದರಲ್ಲಿ ಅಟ್ಲೀಸ್ಟ್ ಒಂದು ₹50, ₹100 ಇದು ಸೈಡ್ಗಿಟ್ರೆ, ಯಾವಾಗೋ ನಮಗೆ ಏನೇನಕ್ಕೂ ದುಡ್ಡಿಲ್ಲ ಅನ್ನೋವಾಗ ನಾವು ಈ ಥರ ಉಂಡಿಗೆಯಲ್ಲಿ ಅಥವಾ ಇನ್ನೆಲ್ಲೋ ಸೇವ್ ಮಾಡಿಟ್ಟಾಗ ಅದು ಯೂಸ್ ಆಗುತ್ತಲ್ವಾ? ಅಂದರೆ ಹಿಂದೆ ಯಾವಾಗೋ ಅನ್ನೆಸೆಸರಿ ಇದ್ದಾಗ ನಾವು ವೇಸ್ಟ್ ಮಾಡೋ ಬದಲು ನಮಗೆ ಇದು ನಮ್ಮದಲ್ಲ ಅಂತ ಒಂದು ಸೈಡ್ಗೆ ಎತ್ತಿಡ್ತೀವಲ್ವ ಹಣ, ಅದು ಮುಂದೊಂದು ದಿನ ನಮಗೆ ತುಂಬ ಕಷ್ಟ ಕಾಲದಲ್ಲಿ ಆಗುತ್ತೆ. ಈ ಮನೆ ಗೃಹ ಪ್ರವೇಶ ಟೈಮಲ್ಲಿ ನನಗೂ ಅದೇ ಥರ ಆಯಿತು. ಇನ್ನೇನು ನಾಳೆ ಮನೆ ಗೃಹ ಪ್ರವೇಶ ಇದೆ ಅನ್ನೋವಾಗ ಇವತ್ತು ನಮ್ಮ ಹತ್ರ ₹1 ಕಾಸಿಲ್ಲ. ಸೊ ಕೊನೆಗೆ ನೆನಪಾಗಿದ್ದೆ ಈ ಉಂಡಿಗೆ. ಇನ್ನೇನು ಮಾಡೋದು, ನನ್ನ ಆಸೆನ ಈಡೇರಿಸ್ಕೊಳ್ಳೋದಕ್ಕಂತೂ ಆಗೋದಿಲ್ಲ. ಸೊ ಇದೇ ಅಮೌಂಟನ್ನೇ ತೊಗೊಂಡೋಗಿ ಗೃಹ ಪ್ರವೇಶಕ್ಕೆ ಏನು ಬೇಕು ಅದನ್ನು ತೊಗೊಂಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಹೋಗಿ ಎಲ್ಲ ಅಮೌಂಟೆಲ್ಲ ಎಣಿಸಿದ್ದಾದಮೇಲೆ ಸೊ ಕೊನೆಯದಾಗಿ ಅಮೌಂಟ್ ಎಷ್ಟು ಬಂತು ಅಂದರೆ, ಸೀರಿಯಸ್ಸಾಗಿ ಹೇಳ್ತೀನಿ, ಏನಕ್ಕೋ ಒಂದು ಆಯಿತು. ಅಂದರೆ ಇಷ್ಟು ಅಮೌಂಟು ಏನಕ್ಕೋ ಇವತ್ತಾಯಿತು. ಆದರೆ ಇದರಿಂದ ಏನಕ್ಕಾದರೂ ನಾನು ಖರ್ಚು ಮಾಡಿದಿದ್ರೆ ಅದು ಏನೇನಕ್ಕೂ ಆಗ್ತಿರ್ಲಿಲ್ವಲ್ಲ ಅಂತ ಆ ಕ್ಷಣ ನಾವು ಯೋಚನೆ ಮಾಡಿದ್ವಿ. ಸ್ಟಿಲ್ ಇವಾಗಲೂ ಅಷ್ಟೇ, ಹೊಸ ಮನೆಯಲ್ಲಿ ತುಂಬ ಕಷ್ಟಗಳಿದೆ. ಆ ಕಷ್ಟಗಳ ಮಧ್ಯೆನೂ ಒಂದಷ್ಟು ಅಮೌಂಟನ್ನು ನಾನು ಸೇವ್ ಮಾಡ್ತಿದ್ದೀನಿ. ಮುಂದೆ ಅಪ್ಕಮಿಂಗ್ ವಿಡಿಯೋಗಳಲ್ಲಿ ನಾನು ಕೂಡ ನಿಮಗೆ ಹೇಳ್ತೀನಿ, ಆಯಿತಾ, ಎಷ್ಟು ಸೇವ್ ಮಾಡಿದೆ ಏನು ಅಂತ. ನೀವು ಅಷ್ಟೇ ಒಂದು ₹5, ₹10 ಅಥವಾ ಚಿಲ್ಲರೆ ಕಾಸು ಎಲ್ಲಾದರೂ ಸಿಕ್ಕಲಿ ಆ ಅಮೌಂಟನ್ನು ದಯವಿಟ್ಟು ನೆಗ್ಲೆಕ್ಟ್ ಮಾಡ್ದಿರ ನೀವೇನು ಮಾಡಬೇಕು ಅಂದರೆ ಅಮೌಂಟನ್ನು ಸೇವ್ ಮಾಡ್ಕೊಬೇಕು, ಆಯಿತಾ? ಸೊ ಇನ್ಮೇಲೆ ಈ ಒಂದು ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳು ಬರುತ್ತೆ. ವ್ಲಾಗ್ಸ್ ಆಗಿರ್ಬೋದು, ಡೈಲಿ ಲೈಫ್ ಸ್ಟೈಲ್ ಆಗಿರ್ಬೋದು, ಜೊತೆಗೆ ಕೆಲವೊಂದು ಕಿಚನ್ ಟಿಪ್ಸ್ ಆಗಿರ್ಬೋದು, ಮತ್ತು ಹೊಸ ಮನೆಯ ಬಗ್ಗೆ ಒಂದಷ್ಟು ಅನುಭವಗಳಾಗಿರ್ಬೋದು, ಈ ಥರ ಡೈಲಿ ಲಾಗ್ಸ್ ಮುಖಾಂತರ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಈ ಚಾನಲ್ಗೆ ಯಾರು ಹೊಸದಾಗಿ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ, ಲೈಕ್ ನನ್ನ ಕಡೆ ನಿಮಗೆ ಎಷ್ಟು ಮೋಟಿವೇಟ್ ಮಾಡೋಕ್ಕಾಗುತ್ತೋ ಅಷ್ಟು ನಾನು ನಿಮಗೆ ಮೋಟಿವೇಟ್ ಮಾಡ್ತೀನಿ, ಆಯಿತಾ? ಸೊ ಹಾಗಾಗಿ ಯಾರೂ ಫಸ್ಟ್ ಟೈಮ್ ನೋಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಮಾಡ್ತಕ್ಕಂಥ ಒಂದು ಲೈಕಿಂದ ನನಗೆ ತುಂಬ ಮೋಟಿವೇಟ್ ಆಗುತ್ತೆ, ಎನರ್ಜಿ ಬರುತ್ತೆ ಅಂತ ಹೇಳ್ತಾ, ಕೊನೆಯದಾಗಿ ಅಮೌಂಟ್ ಎಷ್ಟು ಸೇವ್ ಆಯಿತು ಅಂತ ಸೇವ್ ಮಾಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. ₹11,650 ಸೇವ್ ಮಾಡಿದ್ವಿ.
11,650 ರೂಪಾಯಿ ಸೇವ್ ಆಗಿತ್ತು. ಇದೇ ಅಮೌಂಟನ್ನು ತಗೊಂಡು ನಾವು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಗೃಹ ಪ್ರವೇಶಕ್ಕೆ. ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ.